ಎಲ್ಲರಿಗೂ ನಮಸ್ಕಾರ. ಜೆನೆಸಿಸ್ ಕಥೆ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದರೆ ಇವತ್ತು ನಾವು ಅದರ ಒಂದು ತುಂಬಾನೇ ವಿಶಿಷ್ಟವಾದ ವ್ಯಾಖ್ಯಾನವನ್ನು ನೋಡೋಣ. ಇದು ಮೊದಲ ಆಡಮ್ ಮತ್ತು ಕೊನೆಯ ಆಡಮ್ ನಡುವಿನ ಒಂದು ದೊಡ್ಡ ಬ್ರಹ್ಮಾಂಡದ ಕಥೆ. ಸರಿ, ಈ ಇಡೀ ಕಥೆ ಆಳಕ್ಕೆ ಇಳಿಯೋಕ್ಕೂ ಮುಂಚೆ ಕೆಲವು ಮೂಲಭೂತ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋಣ. ಯಾಕಂದ್ರೆ ಇಡೀ ಕಥೆಗೆ ಇವೇ ಅಡಿಪಾಯ. ಮಾನವೀಯತೆಯನ್ನ ಯಾಕೆ ಸೃಷ್ಟಿ ಮಾಡಲಾಯಿತು ಮತ್ತೆ ಈ ಜಗತ್ನಲ್ಲಿ ಕೆಟ್ಟದ್ದು ಯಾಕೆ ಇದೆ? ಈ ವ್ಯಾಖ್ಯಾನದ ಪ್ರಕಾರ ಎಲ್ಲವೂ ಶುರುವಾಗಿದ್ದೇ ಒಂದು ದೊಡ್ಡ ವಿವಾದದಿಂದ. ದೇವರ ನಿಯಮದ ವಿರುದ್ಧ ಒಂದು ಬ್ರಹ್ಮಾಂಡದ ಸವಾಲು. ದೇವರ ಮತ್ತು ಸೈತಾನ್ ಗುಲಾಟೆ ಅನ್ನೋ ಸವಾಲುಗಾರನ ನಡುವೆ ಒಂದು ಜಟಾಪಟಿ. ಆ ಪ್ರಶ್ನೆ ಏನಿತ್ತು ಅಂದ್ರೆ, ದೇವರ ಆಜ್ಞೆಗಳನ್ನ ನಿಜವಾಗ್ಲೂ ಪಾಲ್ಸೋಕ್ ಆಗುತ್ತಾ ಇಲ್ವಾ? ಹಾಗಾದ್ರೆ ಈ ಬ್ರಹ್ಮಾಂಡದ ನಾಟಕ ಹೇಗೆಲ್ಲ ನಡೀತು? ಬನ್ನಿ, ಈ ಇಡೀ ಕಥೆಯನ್ನ 6 ಮುಖ್ಯ ಹಂತಗಳಲ್ಲಿ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೇ ಹಂತ ಆಜ್ಞೆಗಳ ಮೇಲಿನ ಯುದ್ಧ. ಕಥೆ ಶುರುವಾಗೋದು ಹೀಗೆ. ದೇವ್ರು ಸೈತಾನನನ್ನ ಹೇಡೀಸ್ ಅನ್ನೋ ಒಂದು ಕತ್ತಲೆಯ ಜಾಗದಲ್ಲಿ ಬಂಧಿಸಿರ್ತಾರೆ. ಆ ಕತ್ತಲೆಯಲ್ಲಿ ದೇವ್ರು ಒಂದು ಮೇಣದ ಬತ್ತಿಯನ್ನ ಸೃಷ್ಟಿ ಮಾಡ್ತಾರೆ. ಅದು ಬೇರೆ ಯಾರೂ ಅಲ್ಲ, ದೇವ್ರದೇ ಸ್ವರೂಪಿಯಾದ ಆಡಮ್. ಹಾಗಿದ್ರೆ ಆಡಮ್ನನ್ನ ಯಾಕೆ ಸೃಷ್ಟಿಸಲಾಯಿತು? ಅವನ ಮೂಲ ಉದ್ದೇಶ ತುಂಬಾನೇ ಸ್ಪಷ್ಟವಾಗಿತ್ತು. ಅವನು ವಿಧೇಯನಾಗಿ ಬದುಕಿದ್ರೆ ದೇವರ ನಿಯಮ ಸರಿಯಿದೆ, ಅದು ಸತ್ಯ ಅಂತ ಸಾಬೀತಾಗುತ್ತೆ. ಮುಂದೆ ಆ ನಿಯಮವನ್ನ ಮುರಿಯೋರ ವಿರುದ್ಧ ತೀರ್ಪು ಕೊಡೋಕೆ ಇದೇ ಒಂದು ಮಾನದಂಡ ಆಗುತ್ತಿತ್ತು. ಸರಿ, ಎರಡನೇ ಹಂತಕ್ಕೆ ಬರೋಣ. ಮೊದಲ ಆಡಮ್ನ ಉದ್ದೇಶ. ಅವನ ಉದ್ದೇಶತೋ ಸರಿಯಾದ್ರೆ ಅವನ ಜವಾಬ್ದಾರಿ ಏನಿತ್ತು? ಅವನಿಗೆ ಏದೆನ್ ತೋಟವನ್ನ ಆಳೋಕೆ ಮತ್ತು ರಕ್ಷಿಸೋಕೆ ಹೇಳಲಾಗಿತ್ತು. ಆದ್ರೆ ಗಮನಿಸಿ, ಬಲದಿಂದಲ್ಲ, ಬದಲಾಗಿ ಪ್ರೀತಿಯ ಆಜ್ಞೆಯ ಮೂಲಕ. ನೋಡಿ, ಆಡಮ್ನ ಕೆಲ್ಸ ಎಷ್ಟು ಗಂಭೀರವಾಗಿತ್ತು ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬರೀ ತೋಟ ಕಾಯೋದಲ್ಲ, ಇಡೀ ಬ್ರಹ್ಮಾಂಡದ ನ್ಯಾಯವೇ ಅವನ ಯಶಸ್ಸಿನ ಮೇಲೆ ನಿಂತಿತ್ತು ಅಂದ್ರೆ ನೀವು ನಂಬ್ತೀರಾ? ದೇವರ ನಿಯಮವನ್ನ ಪಾಲಿಸೋಕಾಗುತ್ತೆ ಅಂತ ಅವನು ಸಾಬೀತು ಮಾಡಬೇಕಿತ್ತು. ಇಲ್ಲಿಂದ ಕಥೆ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಯಾಕಂದ್ರೆ ಆಡಮ್ನ ಕಥೆಯಲ್ಲಿ ಒಬ್ಬ ನಿರ್ಣಾಯಕ ವ್ಯಕ್ತಿ ಪ್ರವೇಶ ಮಾಡ್ತಾರೆ. ದೇವ್ರು ಆಡಮ್ಗೆ ಒಬ್ಬ ಸಹಾಯಕಿಯನ್ನ ಸೃಷ್ಟಿ ಮಾಡ್ತೀನಿ ಅಂತ ವಾಗ್ದಾನ ಮಾಡ್ತಾರೆ. ಹಾಗಿದ್ರೆ ಈ ಸಹಾಯಕಿ ಅಂದ್ರೆ ಯಾರು? ಅವರ ಪಾತ್ರವೇನು? ಅವರು ಕೇವಲ ಒಬ್ಬ ಜೊತೆಗಾರ್ತಿಯಾಗಿರಲಿಲ್ಲ, ಬದಲಾಗಿ ದೇವರ ಆ ದೈವಿಕ ಉದ್ದೇಶದಲ್ಲಿ ಆಡಮ್ನ ಪ್ರಮುಖ ಪಾಲುದಾರಳಾಗಬೇಕಿತ್ತು. ಆಡಮ್ ಎಲ್ಲಾ ಪ್ರಾಣಿಗಳಿಗೂ ಹೆಸರಿಟ್ಟಿದ್ದು ನಿಜ, ಆದರೆ ಅವುಗಳಲ್ಲಿ ಯಾವುದೂ ಅವನ ಈ ದೈವಿಕ ಉದ್ದೇಶದಲ್ಲಿ ಭಾಗಿಯಾಗೋಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಅವುಗಳನ್ನ ದೇವರ ಸ್ವರೂಪದಲ್ಲಿ ಸೃಷ್ಟಿಸಿರ್ಲಿಲ್ಲ, ಅವುಗಳಿಗೆ ಆ ಸಾಮರ್ಥ್ಯವೇ ಇರ್ಲಿಲ್ಲ. ಮತ್ತು ಇಲ್ಲಿಯೇ ಈ ವ್ಯಾಖ್ಯಾನದ ಅತ್ಯಂತ ಮುಖ್ಯವಾದ ಅಂಶ ಬೈಟ ವಸ್ತೊಂದು. ಆಡಮ್ ಮಾಡಿದ ದೊಡ್ಡ ತಪ್ಪೇನು ಗೊತ್ತಾ? ನಿಜವಾದ ಸಹಾಯಕಿ ದೇವರೇ ಆಗಿರ್ಬೇಕಿತ್ತು. ಶಕ್ತಿ ಮತ್ತು ಮಾರ್ಗದರ್ಶನದ ಮೂಲ ಅವರೇ. ಆದ್ರೆ ಆಡಮ್ ದೇವರನ್ನ ತನ್ನ ಸಹಾಯಕನಾಗಿ ನೋಡೋ ಬದಲು ತನ್ನಂತೆ ಇರೋ ಈವಳನ್ನ ತನ್ನ ಪ್ರೈಮರಿ ಹೆಲ್ಪರ್ ಆಗಿ ಆಯ್ಕೆ ಮಾಡ್ಕೊಂಡ. ಈ ವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ, ಆಡಮ್ನ ನಿಷೇಧಿತ ಹಣ್ಣು ಈವಾಗಿದ್ಳು. ಅಂದ್ರೆ ಏನ್ ಗೊತ್ತಾ? ಅವನು ಆ ಹಣ್ಣನ್ನ ತಿನ್ನೋಕು ಮೊದಲೇ ದೇವರ ಮೇಲಿನ ಪ್ರೀತಿಗಿಂತ ಈವ್ ಮೇಲಿನ ಆಸೆ ಅವನಲ್ಲಿ ಹೆಚ್ಚಾಗಿತ್ತು. ಅವನ ಹೃದಯದಲ್ಲಿ ಪತನ ಆಗಲೇ ಶುರುವಾಗಿತ್ತು. ಆದರೆ ಮೊದಲ ಆಡಮ್ನ ಈ ಸೋಲು ಕಥೆಯ ಅಂತ್ಯ ಆಗಿರಲಿಲ್ಲ. ಅದು ಮುಂದೆ ಬರುವ ಇನ್ನೊಬ್ಬ ವ್ಯಕ್ತಿಯ ಮುನ್ಸೂಚನೆ ಅಷ್ಟೇ ಆಗಿತ್ತು. ನೋಡಿ, ಈ ಇಡೀ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಪ್ರತಿರೂಪ ಅಥವಾ ಟೈಪ್ ಅನ್ನೋ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಇದರ ಅರ್ಥ ಹಳೆಯ ಒಡಂಬಡಿಕೆಯಲ್ಲಿ ನಡೆದ ಒಂದು ಘಟನೆ ಅಥವಾ ಒಬ್ಬ ವ್ಯಕ್ತಿ ಮುಂದೆ ಹೊಸ ಒಡಂಬಡಿಕೆಯಲ್ಲಿ ನಡೆಯಲಿರೋದಕ್ಕೆ ಒಂದು ಮುನ್ಸೂಚನೆ ಅಥವಾ ಒಂದು ಸ್ಯಾಂಪಲ್ ಇದ್ದ ಹಾಗೆ. ಇಲ್ಲಿ ಮೊದಲ ಆಡಮ್ ಮುಂದೆ ಬರಲಿದ್ದ ಕೊನೆ ಆಡಮ್ ಅಂದ್ರೆ ಕ್ರಿಸ್ತನ ಒಂದು ಪ್ರತಿರೂಪ ಆಗಿದ್ದ. ಈ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನ ನೋಡಿದ್ರೆ ನಿಜಕ್ಕೂ ಬೆರಗಾಗುತ್ತೆ. ಇಬ್ಬರಿಗೂ ವಧು ಸೃಷ್ಟಿಯಾಗುತ್ತೆ, ಆದ್ರೆ ಒಬ್ಬ ನಿದ್ರೆಗೆ ಜಾರಿದ್ರೆ ಇನ್ನೊಬ್ಬ ಶಿರುವೆಯ ಮೇಲೆ ಸಾಯ್ತಾನೆ. ಮೊದಲ ಆಡಮ್ ತನ್ನ ಪಾಪಕ್ಕೆ ತನ್ನ ವಧುವನ್ನೇ ದೂಷಿಸಿದ್ರೆ, ಕೊನೆಯ ಆಡಮ್ ತನ್ನ ವಧುವಿನ ಪಾಪಕ್ಕಾಗಿ ತನ್ನ ಪ್ರಾಣವನ್ನೇ ಕೊಡ್ತಾನೆ. ಹೀಗೆ ಮೊದಲ ಆಡಮ್ ಮಾಡಿದ ತಪ್ಪನ್ನ ಕೊನೆಯ ಆಡಮ್ ಸರಿಪಡಿಸಿದನು. ಸರಿ, ಈಗ ನಾವು ಕೊನೆಯ ಆಡಮ್ನ ವಧು ಅಂದ್ರೆ ಚರ್ಚ್ ಬಗ್ಗೆ ಮಾತಾಡೋಣ. ಈ ಕಥೆಯ ಪ್ರಕಾರ ಅವಳೇ ನಿಜವಾದ ಮತ್ತು ಪರಿಪೂರ್ಣ ಸಹಾಯಕಿ. ಇಲ್ಲಿ ನೋಡಿ, ಇಬ್ಬರು ವಧುಗಳ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ. ಈವ್ ತನ್ನ ಪತಿಯನ್ನ ಸೋಲಿಗೆ ಮತ್ತು ವಿನಾಶಕ್ಕೆ ಕೊಂಡೊಯ್ದಳು. ಆದರೆ ಚರ್ಚ್ ತನ್ನ ಪತಿಯ ಇಚ್ಛೆಯನ್ನ ಮತ್ತು ಉದ್ದೇಶವನ್ನ ಪೂರ್ತಿಗೊಳಿಸಲು ಸಹಾಯ ಮಾಡುತ್ತದೆ.
ಹಾಗಿದ್ರೆ ಈ ಅಂತಿಮ ಸಹಾಯಕಿ ಆದ ಚರ್ಚ್ನ ಪಾತ್ರವಾದ್ರೂ ಏನು? ಅದು ಕೇವಲ ನಿಷ್ಕ್ರಿಯವಾಗಿರೋದಲ್ಲ, ಬದಲಾಗಿ ಕೊನೆಯ ಆಡಮ್ನ ಜೊತೆ ಒಂದಾಗಿ ದೇವರ ಆಜ್ಞೆಯನ್ನ ಪಾಲಿಸಿ ಆ ಅಂತಿಮ ವಿಜಯವನ್ನ ಸಾಧಿಸೋಕೆ ಕೆಲಸ ಮಾಡ್ತದೆ. ಈಗ ನಾವು ಕಥೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಇದೆಲ್ಲವೂ ಸೇರಿ ಆ ಆರಂಭದಲ್ಲಿ ಶುರುವಾದ ಬ್ರಹ್ಮಾಂಡದ ಸಂಘರ್ಷವನ್ನ ಹೇಗೆ ಬಗೆಹರಿಸುತ್ತೆ ಅಂತ ನೋಡೋಣ ಬನ್ನಿ. ಅಂತಿಮವಾಗಿ ಈ ಸಂಘರ್ಷ 4 ಹಂತಗಳಲ್ಲಿ ಪರಿಹಾರವಾಗುತ್ತೆ. ಮೊದಲನೇದಾಗಿ ದೇವರ ಆಜ್ಞೆಯನ್ನ ಪಾಲಿಸಬಹುದು ಅಂತ ಸಾಬೀತಾಗುತ್ತೆ. ಎರಡನೇದಾಗಿ ಶೈತಾನನಿಗೆ ತೀರ್ಪಾಗುತ್ತೆ. ಮೂರನೇದಾಗಿ ಸೃಷ್ಟಿಯಿಂದ ಪಾಪ ನಿರ್ಮೂಲನೆಯಾಗುತ್ತೆ. ಮತ್ತು ಕೊನೆಯದಾಗಿ ದೇವರ ಸೃಷ್ಟಿ ಪರಿಪೂರ್ಣಗೊಳ್ಳುತ್ತೆ. ಹೀಗೆ ಕತ್ತಲೆಯಲ್ಲಿ ಒಂದು ಸವಾಲಿನೊಂದಿಗೆ ಶುರುವಾದ ಈ ಬ್ರಹ್ಮಾಂಡದ ಕಥೆ ಕೊನೆಯ ಆಡಮ್ ಮತ್ತು ಅವನ ವಧುವಿನ ಒಕ್ಕೂಟದ ಮೂಲಕ ಒಂದು ಭರ್ಜರಿ ವಿಜಯ ಮತ್ತು ಸೃಷ್ಟಿಯ ಪರಿಪೂರ್ಣತೆಯೊಂದಿಗೆ ಕೊನೆಗೊಳ್ಳುತ್ತೆ. ಸರಿ, ಈ ಇಡೀ ಕಥೆಯನ್ನ ಇವತ್ತಿನ ದಿನಕ್ಕೆ ತಂದು ನೋಡಿದ್ರೆ ಒಂದು ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ಚರ್ಚ್ ನಿಜವಾಗಿಯೂ ನಿಜವಾದ ಸಹಾಯಕಿಯಾಗಿದ್ರೆ ಇವತ್ತಿನ ಈ ಜಗತ್ತಿನಲ್ಲಿ ಅದರ ಉದ್ದೇಶ, ಅದರ ಮಿಷನ್ ಏನು? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ.